Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 2ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ 1 ಪಾಠ 8 ನನ್ನ ದೇವರು ಪದ್ಯ. ಈ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಪಾಠ ಪೂರ್ವ ಚಟುವಟಿಕೆ. ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು, ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು, ಕೋಟಿ ತಾರೆ ಬೆಳ್ಳಿ ಚುಕ್ಕಿ ಉಲ್ಕೆ ನನ್ನ ದೇವರು, ಬೆಂಕಿ ಗಾಳಿ ನೀರು ಗಗನ ಎಲ್ಲ ನನ್ನ ದೇವರು, ಹಚ್ಚ ಹಸಿರು ಹೊತ್ತು ನಿಂತ ಭೂಮಿ ನನ್ನ ದೇವರು, ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳೆನ್ನ ದೇವರು, ಹೊಲದಿ ಬೆವರು ಸುರಿಸಿ ದುಡಿವ ರೈತ ನನ್ನ ದೇವರು, ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು, ತಂದೆ ತಾಯಿ ಬಂಧು ಬಳಗವೆಲ್ಲ ನನ್ನ ದೇವರು, ವಿದ್ಯೆ ಕಲಿಸಿ ಹಿತವ ನುಡಿವ ಗುರುಗಳೆನ್ನ ದೇವರು, ನನ್ನ ದೇವರಿವರು ನಿತ್ಯ ನನಗೆ ಕಾಣುತ್ತಿರುವರು, ಶುದ್ಧ ಮನದಿ ಬೇಡಿದುದನ್ನು ನೀಡಿ ಪೊರೆಯುತ್ತಿರುವರು. ಓದಿ ತಿಳಿಯಿರಿ. ನಿತ್ಯ ಪ್ರತಿದಿನ ಯಾವಾಗಲೂ, ತಾರೆ ನಕ್ಷತ್ರ ಚುಕ್ಕೆ, ಗಗನ ಆಕಾಶ, ಉಲ್ಕೆ ಅಂದರೆ ಆಕಾಶಕಾಯ. ಅಭ್ಯಾಸ. ಈ ಪದ್ಯವನ್ನು ರಾಗವಾಗಿ ಹಾಡಿ. ಒಂದು ವಾಕ್ಯದಲ್ಲಿ ಉತ್ತರ ಹೇಳಿರಿ. ನಮಗೆ ಹಗಲಿನಲ್ಲಿ ಬೆಳಕನ್ನು ಕೊಡುವವನು ಯಾರು? ಉತ್ತರ: ನಮಗೆ ಹಗಲಿನಲ್ಲಿ ಬೆಳಕನ್ನು ಕೊಡುವವನು ಸೂರ್ಯ. ರೈತ ಎಲ್ಲಿ ದುಡಿಯುತ್ತಾನೆ? ರೈತ ಹೊಲದಲ್ಲಿ ದುಡಿಯುತ್ತಾನೆ. ಯೋಧ ಏತಕ್ಕಾಗಿ ಶ್ರಮಿಸುತ್ತಿದ್ದಾನೆ? ಯೋಧ ದೇಶಕ್ಕಾಗಿ ಶ್ರಮಿಸುತ್ತಿದ್ದಾನೆ. ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ರಾತ್ರಿ ವೇಳೆ ಬೆಳಕು ಕೊಡುವವನು ಯಾರು? ಉತ್ತರ: ರಾತ್ರಿ ವೇಳೆ ಬೆಳಕು ಕೊಡುವವನು ಚಂದ್ರ. ಪ್ರಶ್ನೆ 2. ಭೂಮಿ ಏನನ್ನು ಹೊದ್ದು ನಿಂತಿದೆ? ಭೂಮಿ ಹಚ್ಚ ಹಸುರನ್ನು ಹೊದ್ದು ನಿಂತಿದೆ. ವಿದ್ಯೆ ಕಲಿಸಿ ಯಾರು ಹಿತವ ನುಡಿಯುವರು? ವಿದ್ಯೆ ಕಲಿಸಿ ಗುರುಗಳು ಹಿತವನ್ನು ನುಡಿಯುವರು. ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಸೂರ್ಯ, ಚಂದ್ರ, ಗುಡ್ಡ, ನಕ್ಷತ್ರ. ಗುಡ್ಡ ಗುಂಪಿಗೆ ಸೇರದ ಪದ. ಬೆಳಕು, ಗಾಳಿ, ನೀರು, ರೈತ. ರೈತ ಗುಂಪಿಗೆ ಸೇರದ ಪದ. ಮಾದರಿಯಂತ ಪದ ಬರೆಯಿರಿ. ಬೆಟ್ಟ ಗುಡ್ಡ, ತಂದೆ ತಾಯಿ, ಕಾಡು ಮೇಡು, ಬಂಧು ಬಳಗ. ಈ ಕಥೆಯನ್ನ ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಒಬ್ಬ ಬೇಟೆಗಾರ ಹಕ್ಕಿಗಳಿಗಾಗಿ ಕಾಳು ಚೆಲ್ಲಿ ಬಲೆ ಬೀಸಿದನು. ಹಕ್ಕಿಗಳು ಕಾಳುಗಳನ್ನು ನೋಡಿದವು. ಆಸೆಯಿಂದ ಕಾಳು ತಿನ್ನಲು ಹೋದವು. ಕೆಲವು ಬಲೆಯಲ್ಲಿ ಸಿಕ್ಕಿಕೊಂಡವು. ಚಿವು ಚಿವು ಎಂದು ಕೂಗಿಕೊಂಡವು. ಕೂಡಲೇ ಒಂದು ಉಪಾಯ ಮಾಡಿದವು. ಎಲ್ಲ ಹಕ್ಕಿಗಳು ಸೇರಿ ಬಲೆಯನ್ನು ಎತ್ತಿಕೊಂಡು ಮೇಲಕ್ಕೆ ಹಾರಿದವು. ಅನಂತರ ಬೇರೆ ಕಡೆ ಹೋಗಿ ಉಪಾಯವಾಗಿ ಬಲೆಯಿಂದ ಹೊರಬಂದವು. ಪ್ರಶ್ನೆ: ಬೇಟೆಗಾರ ಯಾವುದಕ್ಕಾಗಿ ಬಲೆ ಬೀಸಿದನು? ಬೇಟೆಗಾರ ಹಕ್ಕಿಗಳಿಗಾಗಿ ಬಲೆ ಬೀಸಿದನು. ಎಲ್ಲ ಹಕ್ಕಿಗಳು ಸೇರಿ ಏನು ಮಾಡಿದವು? ಎಲ್ಲ ಹಕ್ಕಿಗಳು ಸೇರಿ ಬಲೆಯನ್ನು ಎತ್ತುಕೊಂಡು ಮೇಲಕ್ಕೆ ಹಾರಿದವು.